ಒಂದೂರಿನಲ್ಲಿ ಒಬ್ಬರು ಜಗದ್ಗುರುಗಳಿರ್ತಾರೆ. ಅವರು ಏನೇ ಹೇಳಿದ್ರು ನಿಜ ಆಗ್ತದೆ ಎಂಬ ನಂಬಿಕೆ ಊರಿನ ಜನರದ್ದಾಗಿತ್ತು. ಹೀಗಾಗಿ ಸುತ್ತಮುತ್ತಲಿರುವ ಎಲ್ಲ ಹಳ್ಳಿಯ ಜನರು ಅವ್ರ ಹತ್ರ ಭವಿಷ್ಯವನ್ನ ಕೇಳೋದಕ್ಕೆ ಅಂತ ಹೋಗ್ತಾ ಇದ್ರು. ಇದನ್ನ ನೋಡಿದಂತಹ ರಮೇಶ ಮತ್ತು ಸುರೇಶ ಎಂಬ ಶಾಲಾ ಹುಡುಗರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ಗುರುಗಳೇ ನಮ್ಮ ಭವಿಷ್ಯವನ್ನ ಹೇಳಿ ಅಂತ. ಆಗ ಗುರುಗಳು ಹೇಳ್ತಾರೆ, ರಮೇಶ ನೀನು ಓದಿನಲ್ಲಿ ತುಂಬಾ ಮುಂದಿದ್ಯಾ, ನೀನು ಒಳ್ಳೆ ಅಂಕಗಳನ್ನ ಪಡೆದು ಪ್ರಥಮ ದರ್ಜೆಯಲ್ಲಿ ಬರ್ತೀಯ ಅಂತ. ಆದ್ರೆ ಸುರೇಶ ಓದೋದಿಲ್ಲ, ಹೀಗಾಗಿ ಅವನು ಬರೋದಿಲ್ಲ, ಪಾಸ್ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಇದನ್ನ ನಂಬಿದಂತಹ ರಮೇಶ ಓದೋದನ್ನೇ ಬಿಟ್ಬಿಡ್ತಾನೆ. ಆದ್ರೆ ಸುರೇಶ ಗುರುಗಳ ಮಾತನ್ನ ಸುಳ್ಳು ಮಾಡಬೇಕು ಅಂತ ಓದೋದಕ್ಕೆ ಶುರು ಮಾಡ್ತಾನೆ. ಪರೀಕ್ಷೆ ಬರ್ತದೆ, ಇಬ್ಬರು ಕೂಡ ಪರೀಕ್ಷೆಯನ್ನು ಬರೀತಾರೆ. ಬರೆದಾಗ ಈ ರಮೇಶನೇ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನ ಪಡಿತಾನೆ, ಆದ್ರೆ ಸುರೇಶ ಉತ್ತಮ ಅಂಕಗಳನ್ನ ಪಡೆದು ಮೊದಲ ದರ್ಜೆಯಲ್ಲಿ ಬರ್ತಾನೆ. ಇಬ್ಬರು ಮತ್ತೆ ಗುರುಗಳ ಹತ್ರ ಹೋಗ್ತಾರೆ. ಗುರುಗಳೇ, ನೀವು ಹೇಳಿದ ಮಾತು ಸುಳ್ಳಾಯ್ತು ಅಂತ ಹೇಳ್ತಾರೆ. ಆಗ ಗುರುಗಳು ಈ ಇಬ್ಬರನ್ನು ಕೂರಿಸಿ ಸಮಾಧಾನದಿಂದ ಹೇಳ್ತಾರೆ, ನಾನು ಹೇಳಿದೆ ಅಂತ ರಮೇಶ ನೀನು ಓದೋದನ್ನೇ ಬಿಟ್ಟೆ, ಆದರೆ ಆತ ನನ್ನ ಮಾತನ್ನು ಸುಳ್ಳು ಮಾಡಬೇಕು ಅಂತ ಹೇಳಿ ಹೆಚ್ಚು ಹೆಚ್ಚು ಓದೋದಕ್ಕೆ ಶುರು ಮಾಡ್ದ. ಹೀಗಾಗಿ ಅವನ ಪ್ರಯತ್ನಕ್ಕೆ ಅವನಿಗೆ ಫಲ ಸಿಕ್ತು ಅಂತ ಗುರುಗಳು ಹೇಳ್ತಾರೆ. ಆಗ ಈ ರಮೇಶನಿಗೆ ತಾನು ಎಲ್ಲಿ ಎಡ್ವಿದ್ದೀನಿ ಅಂತ ಅರ್ಥ ಆಗುತ್ತೆ. ಆಗ ಇವನು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡ್ತಾನೆ, ಅಂದ್ರೆ ಓದೋದಕ್ಕೆ ಶುರು ಮಾಡ್ತಾನೆ. ಈ ಕಥೆಯ ಅರ್ಥ ಇಷ್ಟೇ, ಪ್ರಯತ್ನವಿಲ್ಲದೆ ಯಾವತ್ತಿಗೂ ಫಲ ಇಲ್ಲ ಅಂತ.